ಹಾಯಲು ನಮಸ್ಕಾರ ಸ್ನೇಹಿತರೆ. ನೀಲು ಕತೆ ಮುಗೀತು ಅಂತಾನೆ ಹೇಳ್ಬೋದು. ಭಾವನಾ ಕೈಗೆ ಸಿಕ್ಬಿದ್ದಿದ್ದಾರೆ ಅಂದಮೇಲೆ ಖಂಡಿತ ನೀಲುಗೆ ಚಟ್ಟ ಫಿಕ್ಸ್. ಹಾಗಾದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನೀಲು ಆ ಒಂದು ತಾನು ಮದುವೆ ಆಗಿ ಬಂದಿರತಕ್ಕಂಥ ಒಂದು ಮನೆ ಮೇಲೆ ತುಂಬಾ ಅಂದ್ರೆ ತುಂಬಾ ದೊಡ್ಡ ಸೇಡನ್ನ ಇಟ್ಕೊಂಡಿದ್ದಾರೆ. ಅವ್ರಿಗೆ ಸೇಡಿಗೆ ಕಾರಣ ಏನು ಅಂತ ಗೊತ್ತಿಲ್ಲ, ಆದ್ರೆ ಆ ಮನೆಯೇ ಸರ್ವನಾಶ ಮಾಡಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ. ಅದೇ ಒಂದು ಉದ್ದೇಶದಿಂದಾನೇ ಆ ಮನೆಗೆ ಆಕೆ ಸುಸಿಯಾಗಿ ಬಂದಿತ್ತು. ಇವಾಗ ಅಣ್ಣ ಕೂಡ ಕೋಮಾ ಸ್ಟೇಜ್ ಅಲ್ಲಿದ್ದಾರೆ. ಅದಕ್ಕೆ ಕೂಡ ಕಾರಣನೇ ನೀಲು. ಯಾಕಂದ್ರೆ ಆ ಒಂದು ಮನೆ ಮಗಳಾಗಿರ್ತಕ್ಕಂಥ ಸಿಂಚನ ಬದುಕಲ್ಲಿ ಏನಾದ್ರೂ ಬಿರುಗಾಳಿ ಎಬ್ಬಿದ್ರೆ ಖಂಡಿತವಾಗ್ಲೂ ಇಡೀ ಮನೆ ಸ್ಮಶಾನವಾಗತ್ತೆ ಅನ್ನೋದು ನೀಲುಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅದೇ ಕಾರಣಕ್ಕೆ ಆಕೆ ಸಿಂಚನ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ. ಇಲ್ಲಿ ಸಿಂಚನಾಗೆ ಅಣ್ಣನ ಮುಖಾಂತರ ಆಕ್ಸಿಡೆಂಟ್ ಮಾಡಿಸ್ತಾರೆ. ಆಕೆಯನ್ನ ಸಾಯಿಸಬೇಕು ಅನ್ನೋದೇ ಆಕೆ ಉದ್ದೇಶವಾಗಿರತ್ತೆ. ಬಟ್ ಸಿಂಚನ ಮಗು ಸತ್ತು ಹೋಗುತ್ತೆ. ಸಿಂಚನ ಬದುಕುಳಿತಾರೆ. ಬದುಕುಳಿದ್ಮೇಲಾದ್ರೂ ಸುಮ್ಮನೆ ಬಿಟ್ರ ಸಿಂಚನಾನ? ಖಂಡಿತ ಇಲ್ಲ. ಸಿಂಚನಾನ ಹುಚ್ಚಿ ಮಾಡೋದಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನ ಪಡ್ತಾರೆ. ಈ ಒಂದು ಪ್ರಯತ್ನದಲ್ಲೇ ಸಿಕ್ಕಿಬೀಳುವುದು ನೀಲು ಅನ್ನೋದು ಗೊತ್ತಾಗೋದಿಲ್ಲ ಇಲ್ಲಿ ಸಿದ್ದು ಮತ್ತೆ ಭಾವನಾಗೆ. ಬಟ್ ಯಾರು ಮನೆಯಲ್ಲೇ ಎತ್ಕೊಂಡು ಸಿಂಚನ ಬದುಕಲಿ ಆಟ ಆಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತ. ಹಾಗಾಗಿ ಸಿಂಚನ ಕಾಪಾಡ್ಕೊಳ್ಳೋದು ಅವರ ಜವಾಬ್ದಾರಿ ಅಂತ ಯೋಚನೆ ಮಾಡಿದಂತ ಸಿದ್ದು ಮತ್ತೆ ಭಾವನಾ ಮಾವನ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅಲ್ಲಿ ಅವಮಾನ ಆದ್ರೂ ಕೂಡ ಪರವಾಗಿಲ್ಲ, ನಾವು ಸಿಂಚನ ಜೊತೆನೆ ಇರೋಣ ಅಂತ ತೀರ್ಮಾನ ಮಾಡಿಕೊಂಡು ಮಾವನ್ ಮನೆಗೆ ದಾಪುಗಾಲನ್ನ ಇಡ್ತಾರೆ ಭಾವನಾ. ಅವತ್ತೇ ಚೊಟ್ಟ ಫಿಕ್ಸ್ ಆಯ್ತು ನೀಲುಗೆ ಅಂತ ಹೇಳ್ಬೋದು. ಇಲ್ಲಿ ತನಕ ಯಾರು ಇರ್ಲಿಲ್ಲ, ಎಲ್ಲರೂ ಕೂಡ ನೀಲುನೇ ನಂಬ್ತಾ ಇದ್ರು. ನೀಲು ಆಟ ಟೋಪುಗಳು ಹಾಗೆ ನಡೀತಾ ಹೋಗ್ತಿದ್ವು. ಆದ್ರೆ ಭಾವನಾ ಬಂದ ಮೇಲೆ ಖಂಡಿತ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದು, ಖಂಡಿತವಾಗ್ಲೂ ಕೂಡ ಬ್ರೇಕ್ ಹಾಕ್ತಾಳೆ ಅನ್ನೋದು ಖಂಡಿತವಾಗ್ಲೂ ಕೂಡ ನೀಲುಗೆ ಗೊತ್ತಾಗಿತ್ತು. ಹಾಗಾಗಿ ಒಂದು ರೀತಿಯ ಚಡಪಟಿಕೆ ಕೂಡ ಆಕೆಗೆ ಶುರುವಾಗಿತ್ತು. ಇದರ ನಡುವೆ ಇಲ್ಲಿ ಭಾವನಾ ಕೈಗೆ ನೀಲು ನೇರವಾಗಿ ಸಿಕ್ಬೀಳು ಚಾನ್ಸಸ್ ಇರುತ್ತೆ. ಆಕೆಯ ಅಣ್ಣ ಅಂದ್ರೆ ನೀಲುವಿನ ಅಣ್ಣ ಭಾವನಾಗೆ ಇನ್ನೇನು ಸಿಕ್ಕೇ ಬಿಟ್ರು ಅನ್ನೋ ಸಮಯದಲ್ಲಿ ಇಲ್ಲಿ ನೀಲು ತನ್ನ ಅಣ್ಣನಿಗೆ ಚಾಕು ಹಾಕೋದ್ರ ಮುಖಾಂತರ ಆತನನ್ನೇ ಸಾಯಿಸುವುದಕ್ಕೆ ಮುಂದಾಗ್ಬಿಡ್ತಾರೆ. ಬಟ್ ಸರಿಯಾದ ಸಮಯಕ್ಕೆ ಹೋದಂತ ಸಿದ್ದು ಮತ್ತೆ ಭಾವನಾ ಇಬ್ರು ಕೂಡ ಅವರನ್ನ ಹಾಸ್ಪಿಟಲೈಸ್ ಮಾಡ್ತಾರೆ. ಬಟ್ ಅವರು ಕೋಮಾ ಸ್ಥಿತಿಗೆ ಹೋಗ್ತಾರೆ. ಇದರ ನಡುವೆ ಆತನ ಕಡೆಯವರು ಇಲ್ಲಿ ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಈ ಒಂದು ವಿಷಯ ಸಿದ್ದು ಮತ್ತೆ ಭಾವನೆಗೆ ಗೊತ್ತಾಗಿದ್ದ ತಡ ಇರೋ ಹೋಪ್ಸ್ ಕೂಡ ಹೊರಟೋಗ್ಬಿಡತ್ತ. ಯಾಕಂದ್ರೆ ಆತ ಒಬ್ಬ ಇದ್ದಿದ್ರೆ, ಕೋಮಾಯಿಂದ ಆಚೆ ಬಂದಿದ್ದಿದ್ರೆ ಯಾರು ಇದನ್ನೆಲ್ಲ ಮಾಡಿಸಿದ್ರು ಅನ್ನೋ ಸತ್ಯ ಹೇಳ್ತಿದ್ರು. ಜೊತೆಗೆ ಆತನ ಕಡೆಯವರನ್ನ ಹಿಡಿದಾಕಿದ್ರು ಕೂಡ ಸತ್ಯ ಹೇಳ್ತಿದ್ರು. ಬಟ್ ಯಾವುದೊಂದು ಆಗಿಲ್ವಲ್ಲ ಅನ್ನೋ ಬೇಜಾರು ಅವರಲ್ಲಿರುತ್ತ. ಇತ್ತ ಕಡೆ ಇಷ್ಟು ದಿನ ಬೇರೆಯವರನ್ನ ಟಾರ್ಗೆಟ್ ಮಾಡ್ತಂತ ನೀಲು ಫೈನಲಿ ತನ್ನ ಮಾವನನ್ನೇ ಟಾರ್ಗೆಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಳೆ. ಅದೇ ಕಾರಣಕ್ಕೆ ಆಕೆ ಮಾವನ ಕಥೆಯನ್ನೇ ಮುಗಿಸ್ಬೇಕು ಅಂತ ಮುಂದಾಗ್ತಾಳೆ. ಬಟ್ ತಾನು ಸಿಕ್ಕಾಕೋಬಾರ್ದು, ಆ ರೀತಿಯಲ್ಲಿ ಅವರ ಕಥೆಯನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ಕೋತಾಳೆ. ಹಾಗಾಗಿ ಒಬ್ಬ ವ್ಯಕ್ತಿಯನ್ನ ಭೇಟಿ ಆಗ್ತಾಳೆ. ಆ ವ್ಯಕ್ತಿ ಕೂಡ ಇಲ್ಲಿ ನೀಲುಗೆ ಒಂದು ಬಾಟಲ್ ಅನ್ನ ಕೊಡ್ತಾರೆ. ಇದನ್ನೇ ನಿಧಾನವಾಗಿ ಹಾಕ್ತಾ ಬನ್ನಿ, 10-15 ದಿನದಲ್ಲಿ ಆ ವ್ಯಕ್ತಿ ಸತ್ತೋಗ್ಬಿಡ್ತಾರೆ. ಬಟ್ ಯಾರಿಗೂ ಗೊತ್ತಾಗೋದಿಲ್ಲ ಅವ್ರು ಹೇಗೆ ಸತ್ರು ಅಂತ ಹೇಳಿ. ಬಟ್ ಹುಷಾರಾಗಿರ್ಬೇಕು, ಹೆವಿ ಡೋಸ್ ಆಗಬಾರ್ದು ಅಂತ ಕೂಡ ಎಚ್ಚರಿಕೆ ಕೊಡ್ತಾರೆ. ಅದೇ ರೀತಿಯಾಗಿ ಮೊದಲ ಪ್ರಯತ್ನದಲ್ಲೇ ಆಕೆ ಸಕ್ಸಸ್ಫುಲ್ ಆಗ್ತಾಳೆ. ಬಟ್ ಆ ಟೈಮಲ್ಲಿ ಖಂಡಿತವಾಗ್ಲೂ ಭಾವನಾಗೆ ಅನುಮಾನ ಬರುತ್ತಾ. ಯಾಕಂದ್ರೆ ಎಂದು ಕೂಡ ಮಾವ ಅರಿಶಿಣದ ಹಾಲನ್ನ ಕುಡಿಯೋದು. ಬಟ್ ಇವತ್ತು ನೀಲು ಅರಿಶಿಣದ ಹಾಲನ್ನೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದ ಅನುಮಾನ ಬರುತ್ತೆ ಭಾವನಾಗೆ. ಹಾಗಾಗಿ ನೇರವಾಗಿ ನೀಲುವನ್ನೇ ಪ್ರಶ್ನೆ ಮಾಡ್ತಾರೆ ಭಾವನಾ. ಈ ರೀತಿಯಾಗಿ ಅರಿಶಿಣದ ಹಾಲು ಯಾಕೆ ಕೊಡ್ತಿದ್ರ ಮಾವಂಗೆ ಇಷ್ಟ ಆಗೋದಿಲ್ಲ ಅಲ್ವಾ ಅರಿಶಿಣದ ಹಾಲು ಅಂತ ಹೇಳಿ. ಆಗ ನೀಲು ನನ್ನ ಅತ್ತೆ ಹೇಳಿದ್ದು, ಅತ್ತೆ ಮಾತನ್ನು ಕೇಳ್ತೀನಿ, ನಿನ್ನ ಮಾತು ಕೇಳಬೇಕಾಗಿಲ್ಲ ಅಂತ ಹೇಳಿ ಮಾವನಿಗೆ ಅರಿಶಿಣದ ಹಾಲನ್ನ ಕೊಡ್ತಾಳೆ. ಅರಿಶಿಣದ ಹಾಲನ್ನ ಕೊಟ್ಟಿದ್ದ ತಡ ಇಲ್ಲಿ ಅವರ ಆರೋಗ್ಯ ಹದಗೆಡ್ತಾ ಬರ್ತದೆ. ಜಸ್ಟ್ ಒಂದೇ ಒಂದು ದಿನದಲ್ಲಿ ಅವರು ಹಾಸಿಗೆ ಹಿಡಿದು ಬಿಡ್ತಾರೆ. ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ ಏನಾಗಿದೆ ಅನ್ನೋದನ್ನ ಡಯಾಗ್ನೋಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ತುಂಬಾನೇ ಹುಷಾರ್ ತಪ್ಪಿಟ್ಟಿದ್ದಾರೆ. ಆದರೆ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಯಾಕೆ ರೀತಿ ಆಯಿತು ಅಂತ. ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ, ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ, ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನಕ್ಕೆ ಬರ್ತಿಲ್ಲ. ಇದರ ನಡುವೆ ಇಲ್ಲಿ ಅತ್ತೆ ಹೋಗಿ ಗಂಜಿ ಮಾಡಬೇಕಾದ್ರೆ ಭಾವನಾ ಕೂಡ ಹೋಗಿ ಗಂಜಿ ಮಾಡ್ತೀನಿ ಅಂತಾರೆ. ಬಟ್ ಅತ್ತೆ ಭಾವನಾನ ಬೈತಾರೆ. ಇತ್ತ ಕಡೆ ನೀಲು ಕೂಡ ಮಾವಂಗೆ ಇಷ್ಟ ಇಲ್ಲ, ಅತ್ತೆಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಫೋರ್ಸ್ ಮಾಡ್ತಿದ್ರ ಭಾವನಾ, ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳ್ತಾರ. ನಂತರ ಭಾವನಾನ ಕಳಿಸಿ ಇಲ್ಲಿ ನೀಲು ಅತ್ತೆ ನಾನು ಮಾಡ್ತೀನಿ ಅತ್ತೆ, ದಯವಿಟ್ಟು ಆ ಮಾವನ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ಆಯಿತು ಮಗಳೇ, ಕರೆಕ್ಟಾಗಿ ಮಾಡಿ ತಗೊಂಡ್ ಬಾ ಅಂತ ಹೇಳಿ ಹೋಗ್ಬಿಡ್ತಾರೆ ಅತ್ತೆ. ಇದಕ್ಕೆ ನಿಜಕ್ಕೂ ಕೂಡ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಮಾವನ್ನ ಕೇರ್ ಮಾಡ್ತಕ್ಕಂಥ ಭಾವನಾನ
ತೋರಿಸಿ ಮಾವನ್ಗೆ ರಣ ರಾಕ್ಷಸಿಯಾಗಿ ಬಂದಿರತಕ್ಕಂಥ ನೀಲು ಕೈಗೆ ಆ ಒಂದು ಗಂಜಿಯನ್ನ ಕೊಟ್ಟು ಅತ್ತೆ ಹೋಗ್ತಾರೆ. ನಿಜಕ್ಕೂ ಕೂಡ ನೀಲು ಅದರಲ್ಲಿ ಮಗದೊಮ್ಮೆ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ತಾಳೆ. ಯಾವುದೋ ಒಂದು ಕ್ಷಣ ತಪ್ಪಿದ್ದೆ ಎಲ್ಲವೂ ಕೂಡ ಸುರಿದು ಹೋಗ್ಬಿಡತ್ತೆ. ಆಗ ನೀಲು ಅನ್ಕೋತಾಳೆ ಫುಲ್ ಕೊಟ್ರೆ ಮಾವ ಸತ್ತೋಗ್ತಾರೆ. ಆಮೇಲೆ ಅನುಮಾನ ಬರುತ್ತೆ, ಬೇಡ ಇದನ್ನ ಕೊಡೋದೇ ಬೇಡ, ಹೊಸದಾಗಿ ಮಾಡೋಣ ಅಂತ ಅನ್ಕೊಂಡದ ಅದನ್ನ ತಂದು ಹೊರಗಡೆ ಚೆಲ್ಲಿ ಬಿಡ್ತಾಳೆ. ಅದನ್ನ ಬಂದು ನಾಯಿ ತಿನ್ಕೊಳ್ಳುತ್ತೆ. ಅದನ್ನ ಭಾವನಾ ನೋಡ್ತಾಳೆ, ಗಮನಿಸ್ತಾಳೆ. ಬಟ್ ಭಾವನಾಗೆ ಯಾಕೆ ಏನು ಗೊತ್ತಾಗೋದಿಲ್ಲ ಆ ಕ್ಷಣ. ತದನಂತರ ನೀಲು ಹೊಸದಾಗಿ ಗಂಜಿ ಮಾಡ್ಕೊಂಡು ಅದಕ್ಕೆ ಒಂದು 2 ಡ್ರಾಪ್ ಹಾಕಿ ಮಿಕ್ಸ್ ಮಾಡಿ ಮತ್ತೆ ತಗೊಂಡೋಗಿ ಮಾವನ ಕೈಗೆ ಕೊಡ್ತಾಳ. ಮಾವ ಅದನ್ನ ಕುಡಿತಾರೆ, ಮತ್ತೆ ಹುಷಾರ್ ತಪ್ತಾರೆ. ಇದರ ನಡುವೆ ಆ ಒಂದು ಗಂಜಿಯನ್ನ ಆ ಮನೆ ನಾಯಿ ಬಂದು ತಿಂದು ಪ್ರಜ್ಞೆ ತಪ್ಪುತ್ತೆ. ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನು ಮಿಕ್ಸ್ ಆಗಿತ್ತು ಕೆಮಿಕಲ್, ಹಾಗಾಗಿ ನಾಯಿ ಸತ್ತು ಹೋಗಿದೆ ಅಂತ ರಿಪೋರ್ಟ್ ಬರುತ್ತೆ. ಆ ಒಂದು ಕ್ಷಣ ನಿಜಕ್ಕೂ ಕೂಡ ಆಘಾತವಾಗುತ್ತೆ ಭಾವನಾಗೆ. ಬಿಕಾಸ್ ಗಂಜಿ ತಗೊಂಡು ಬಂದು ಹಾಕಿದ್ದು ನೀನು, ಅದನ್ನ ತಿಂದಿದ್ದು ನಾಯಿ ಅಂದ ಮೇಲೆ ಖಂಡಿತ ಅದು ಮಾವಂಗೆ ಮಾಡಿದಂತ ಗಂಜಿ. ಅದರಲ್ಲಿ ಏನೋ ಮಿಕ್ಸ್ ಆಗಿತ್ತು ಅಂದ್ರೆ ಖಂಡಿತ ಮಾವನ ಪ್ರಾಣಕ್ಕೆ ಆಪತ್ತಿದೆ, ಯಾರೋ ಮಾವನನ್ನ ಸಾಯಿಸಬೇಕು ಅಂತ ಹೊಂಚಾಗ್ತಿದ್ದಾರೆ ಅಂತ ಹೇಳಿ ಆ ಒಂದು ಅನುಮಾನ ನೀಲು ಕಡೆನೇ ಇದೆ ಭಾವನಾಗೆ. ಹಾಗಾಗಿ ಈ ಒಂದು ವಿಷಯವನ್ನ ನೀಲುವಿನ ಗಂಡನ ಹತ್ರ ಕೂಡ ಪ್ರಸ್ತಾಪ ಮಾಡ್ತಾಳೆ. ಮಾಡಿದಾಗ ಯಾರಿರ್ಬೋದು ಅಂದಾಗ ಈ ಮನೆಯವರೇ ಇದ್ದಾರೆ ಅಂತ ಹೇಳಿದಾಗ ಈ ಮನೆಯಲ್ಲೇ ಇದ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ, ಇಷ್ಟು ದಿನ ನಾವು ಹೊರಗಡೆ ಇದ್ದಾರೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಈ ಮನೆಯಲ್ಲೇ ಇದ್ದಾರೆ ಅಂದ್ರೆ ಏನ್ ಅರ್ಥ ಅಂತ ಆಘಾತವಾಗತ್ತೆ ಇಲ್ಲಿ ನೀಲು ಅವರ ಕಂಡಂಗೆ. ಆದ್ರೆ ಭಾವನಾ ನೇರವಾಗಿ ಹೇಳುವುದಿಲ್ಲ, ಇದನ್ನೆಲ್ಲ ಮಾಡ್ತಿರುವುದು ನಿಮ್ಮ ಹೆಂಡತಿನೇ ಅಂತ ಹೇಳಿ. ಬಿಕಾಸ್ ಸಾಕ್ಷಿ ಬೇಕಾಗಿದೆ ಭಾವನಾಗ. ಇದೆಲ್ಲದರ ನಡುವೆ ಇಲ್ಲಿ ಮನೆಯವ್ರು ಎಲ್ಲರನ್ನ ಕೂಡ ಕರೆಸ್ತಾರೆ ಭಾವನಾ ಜೊತೆಗೆ. ಇಲ್ಲಿ ಭಾವನಾ ಮಾವನ್ ಮುಂದೆ ಈ ಒಂದು ಮನೆಯಲ್ಲಿ ಏನೋ ನಡಿಬಾರದು ನಡೀತದೆ, ಇವತ್ತು ನಿಮ್ಮ ಆರೋಗ್ಯ ಪರಿಸ್ಥಿತಿ ಹದಗೆಡೋದಕ್ಕೆ ಕಾರಣ ಈ ಮನೆಯವರೇ ಆಗಿದ್ದಾರೆ, ಖಂಡಿತ ಈ ಕೆಲಸಗಾರರೇ ಏನೋ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ, ಅದೇ ಕಾರಣದಿಂದ ನಿಮ್ಗೆ ಈ ರೀತಿ ಆಗಿದೆ. ಯಾಕಂದ್ರೆ ಇವತ್ತು ನಾಯಿ ಸತ್ತು ಹೋಯ್ತು, ಅದಕ್ಕೂ ಕೂಡ ಕೆಮಿಕಲ್ ಮಿಕ್ಸ್ ಆಗಿತ್ತು ಅಂತ ಹೇಳ್ತಾರೆ. ಕೆಲಸಗಾರರ ಮೇಲೆ ಆಪಾದನೆ ಹಾಕ್ತಾಳೆ ಭಾವನಾ. ನಿಜಕ್ಕೂ ಕೆಲಸಗಾರರ ಮೇಲೆ ಆಪಾದನೆ ಹಾಕೋದು ಭಾವನಾ ಇಂಟೆನ್ಷನ್ ಅಲ್ಲ, ಅಲ್ಲಿ ನೀಲುವಿನ ಕುತಂತ್ರವನ್ನ ಬಯಲು ಮಾಡಬೇಕು ಅನ್ನೋದೇ ಆಕೆಯ ಇಂಟೆನ್ಷನ್ ಆಗಿದೆ. ನೇರವಾಗಿ ಹೇಳಿದ್ರೆ ಖಂಡಿತ ಯಾರೂ ನಂಬೋದಿಲ್ಲ ಅಂತ ಗೊತ್ತದ. ಹಾಗಿದ್ದಾಗೆ ಸುತ್ತಿ ಬಳಸಿ ಬರ್ತದಾಳೆ ಭಾವನಾ. ಒಂದು ಕ್ಷಣಕ್ಕೆ ನೀಲು ನಡುಕಿ ಹೋಗ್ಬಿಡ್ತಾಳೆ. ಏನಪ್ಪ ಮಾಡೋದು, ಸಿಕ್ಕಾಕೊಂಡ್ಬಿಟ್ರೆ ಏನ್ ಮಾಡ್ಲಿ ಅಂತ ಹೇಳಿ ಆ ಕೆಲಸದವ್ರು ಎಲ್ಲರೂ ನಾನು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಇಲ್ಲಿ ನೀಲು ಮಾವ ಕೂಡ ಕೆಲಸದವ್ರ ಪರವಾಗಿ ವಾದವನ್ನ ಮಾಡ್ತಾರೆ. ಏನಮ್ಮ ಇಲ್ದೇ ಇರೋದನ್ನೆಲ್ಲ ಯಾಕೆ ಮಾತಾಡ್ತಿದ್ಯಾ ನೀನು, ಮನೆ ಕೆಲಸಗಾರರು ಎಷ್ಟು ವರ್ಷಗಳಿಂದ ಇದ್ದಾರೆ, ಈ ರೀತಿ ಅವ್ರ ಮೇಲೆ ಅನುಮಾನ ಮಾಡೋದು ತಪ್ಪಾಗುತ್ತೆ ಅಂತ ನನಗೆ ಅನುಮಾನ ಬಂದಿದೆ, ಹಾಗಾಗಿ ವಿಚಾರ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇವ್ರು ಏನೋ ಮಿಕ್ಸ್ ಮಾಡ್ತಿದ್ದಾರೆ ಅಂದ್ರೆ ಬಾಟಲ್ ಇಲ್ಲೇ ಎಲ್ಲೋ ಇರಬೇಕಲ್ವಾ ಅಂದ ತಕ್ಷಣ ನೀಲುಗೆ ಭಯ ಶುರುವಾಗ್ಬಿಡುತ್ತೆ. ಒಂದು ಕ್ಷಣ ನನ್ನ ಮೇಲೆ ಅನುಮಾನ ಬರಬಾರ್ದು ಅಂತ ಹೇಳಿ ಪೊಲೀಸ್ ಅವ್ರ ಕರ್ಸನ ಲಾಕ್ ಮಾಡ್ಲಿ ಹಾಗೆ ಹೀಗೆ ಅಂತ ನೀಲು ನಾಟಕ ಮಾಡ್ತಾರ. ಭಾವನಾ ತುಂಬಾ ಬುದ್ಧಿವಂತೆ, ಯಾಕೆ ನಾಟಕ ಮಾಡ್ತಿದ್ದಾರೆ ಅನ್ನೋದನ್ನ ಭಾವನಾ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರ. ಹಾಗಾಗಿ ಅವ್ರು ಯಾವ್ದಕ್ಕೂ ಕೂಡ ಬಗ್ದೆ ಅದನ್ನ ಹುಡುಕ್ತೀನಿ, ಇಲ್ಲೇ ಸಿಗತ್ತೆ, ಗೊತ್ತಾಗತ್ತೆ ಯಾರು ಇದನ್ನ ಮಾಡಿದ್ದು ಅಂತ ಹೇಳಿ ನೀಲು ಕಡೆ ಒಂದು ಕಣ್ಣೋಟವನ್ನ ಬೀಳ್ತಾರ. ಇತ್ತ ಕಡೆ ನೀಲು ನಿಜಕ್ಕೂ ಕೂಡ ಭಯಗ್ರಸ್ತರಾಗಿದ್ದ ನಡುಕಿ ಹೋಗ್ತಾರೆ. ಫೈನಲಿ ಇಷ್ಟು ದಿನ ನಡೆದ ನೀಲು ಆಟ ಇನ್ನು ಮುಂದೆ ಭಾವನಾ ಮುಂದೆ ನಡೆಯುವುದಿಲ್ಲ. ರೆಡ್ ಹ್ಯಾಂಡ್ ಆಗಿ ನೀಲು ಸಿಕ್ಕಿ ಬೀಳ್ತಿದ್ದಾರೆ. ಈ ಕಡೆ ಪೊಲೀಸ್ ಅವರನ್ನ ಕರೆಸೋದ್ರ ಮುಖಾಂತರ ಇಲ್ಲಿ ನೀಲು ಕುತ್ತಿಗೆ ಹಿಡಿದು ಜೈಲಿಗೆ ದಪ್ತಾರ ಭಾವನಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.